ಯಾವುದು ಕೇಳೋಣ. ಯಾರು ಪರ್ಟಿಕ್ಯುಲರ್ ಸಿಬ್ಬಂದಿಯಿಂದ ಯಾರು ಒಂದು ಗುರುತಿನ ಕಾರ್ಡೇ ಇಲ್ಲ. ಎಲ್ಲ ಆಗಿದೆ. ಸತ್ತೋದ ತಗೊಂಡೋಗ್ರಿ. ಅಲ್ಲ ಸರ್, ನೀವು ಹೊಡೆದ ತಕ್ಷಣ ಕರ್ಕೊಂಡು ಹೊಡೆದ ತಕ್ಷಣ ಆಮೇಲೆ ಸತ್ತೋದ ಇಟ್ಕೊಂಡು ಹೋಗ್ರಿ. ಏಕೈಕಿ ಹೊಡೆಯಕ್ಕೆ ಅವ್ರಿಗೆ ಅಧಿಕಾರ ಐತೆ. ಏಕೈಕಿ ಬಂದು ಸಮಸ್ಯೆನೇ ಕೊಡಕ್ಕಾಗಲ್ವಾ? ಅದನ್ನೇ ಸರ್ ಹೇಳ್ತಿರೋದು. ಏಕೈಕಿ ಅವ್ರಿಗೆ ಹೊಡೆಯಕ್ಕೆ ಅಧಿಕಾರ ಐತೆ. ಇಲ್ಲಿ ನಾವು ನಮ್ಮನ್ನ ಏನ್ ದಾಳಿಗೆಲ್ಲ ಬಿಡಲ್ಲ, ನಿಮ್ಮನ್ನು ಬಿಡಲ್ಲ. ನಾವು ಮಾಡಿಲ್ವಲ್ಲ, ಅವ್ರು ಏನ್ ಮಾಡೋರೆ ಹೇಳ್ತಿರೋದು. ಏಕೈಕಿ ಅವ್ರನ್ನ ಕರ್ಸಕ್ಕಾಗಲ್ಲ ಅಂತ ನೀವ್ ಹೇಳ್ತಿದ್ದೀರಾ. ಏಕೈಕಿ ಅವ್ರಿಗೆ ಹೊಡೆಯಕ್ಕೆ ಅಧಿಕಾರ ಯಾರು ಕೊಟ್ಟರು? ಫೋನ್ ಮಾಡಿ ನೀವು ಲೋಕಲ್ ಹುಡುಗರು ಯಾವುದೇ ಎಲ್ಲ ಲೋಕಲ್. ಲೋಕಲ್ ಅವ್ರಿಗೆ ಲೋಕಲ್ ಅವ್ರು ಗೊತ್ತಿರ್ತಾರೆ ಅನ್ನೋ ಉದ್ದೇಶಕ್ಕೆ ಲೋಕಲ್ ಹುಡುಗರು ಹೊಡೆದಿರೋ ತಪ್ಪು. ಅವ್ನ ಗಾಡಿ ಬಿಡಲು ಗಾಡಿ ಸೈಡ್ ಹಾಕಿ ದುಡ್ಡು ಇಸ್ಕೊಂಡು ಕಳ್ಸ್ಕೊಡ್ಲಿ, ಇಲ್ಲ ಅವ್ರ ಐಡಿ ಕಾರ್ಡು ಲೋಕಲ್ ಅವರು ವೆರಿಫೈ ಮಾಡಿ ಕಳ್ಸಿ. ಹೊಡೆಯೋದ್ ತಪ್ಪು. ಯಾವ ಅವನಿಗೆ ಅಧಿಕಾರ ಸರ್ವಿಸ್ ನೋಡ್ಕೊಳ್ಬಿಟ್ಟು ನಾವ್ ಯಾಕಣ್ಣ ಬರೋಣ ಸರಿ ಎಲ್ಲ ಕರ್ಸ್ತೀನಿ ಬರೋಣ. ಹಿಂದಿಯವ್ರನ್ನ ಇಟ್ಕೊಳ್ಳೋದು. ಇಲ್ಲೇ ಟೋಲಿಂದ ಹೊರಗಡೆ ಐತಪ್ಪ ನಮ್ಮ ಜಮೀನು. ಇವರೆಲ್ಲ ಹೆಂಗ್ ಮಾಡಿಕೊಂಡ್ರೆ ಅಂತಂದ್ರೆ ಹಿಂದಿಯವ್ರನ್ನ ಕನ್ನಡದವ್ರಿಗೆ ₹1 ಬೆಲೆ ಕೊಡದಿದ್ದಂಗೆ ಕೆಲಸಕ್ಕೆ ಮಾಡಿಕೊಂಡು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಸಿಗಬಾರ್ದು ಅಂತ ಮಣ್ಣು ತಂದು ಮಣ್ಣೆಲ್ಲ ಅಲ್ಲೇ ಮಾಡಿ ರಕ್ತ ಸುರಿದಾಗ ಪೊಲೀಸ್ನವ್ರಿಗೆ ಪ್ರೂಫ್ ಸಿಗ್ತದೆ ಅಂತ ಬಂದು ಮಣ್ಣೆಲ್ಲ ಹಾಕಿ ಹೊಸ್ಕಿದ್ದಾರೆ. ನನ್ನ ಮೊಬೈಲ್ ಕಿತ್ತಿ ಕಾರ್ ಒಳಗೆ ಹಾಕಿ ಆಮೇಲೆ ಅಲ್ಲೇ ಮಾಡಿರೋದು. ಪರಿಹಾರ ಏನಪ್ಪ ಇಲ್ಲಿ? ಆಯ್ತು ಬೇಡವಾ? ಯಾವ